ನ್ಯಾಯಾಂಗದ ಇತಿಹಾಸದಲ್ಲಿ ಇಂಥ ಪ್ರಕರಣಗಳಲ್ಲಿ ಬಹುತೇಕ ಸಂದರ್ಭದಲ್ಲಿ ಇಲ್ಲ, ನಾವು ಈ ಆರೋಪಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ಆರೋಪಿತರು ಹೇಳ್ತಾರೆ. ಒಂದು ಕುತೂಹಲ ಇತ್ತು ನನಗೆ, ಹೌದು ನಾನು ಮಾಡಿರೋದು ನಿಜ ಅಂತ ಒಪ್ಕೊಂಡು ಬಿಟ್ರೆ ಏನಾಗತ್ತೆ? ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಆರೋಪಿಗಳು ಒಪ್ಕೊಂಡು ಬಿಟ್ರೆ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೋದು ಆ ಶಿಕ್ಷೆಯನ್ನು ವಿಧಿಸ್ಬಿಡ್ತಾರಲ್ಲೇ. ಚಾರ್ಜ್ ಶೀಟ್ ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರು ವಿಚಾರಣೆ ನಡೆಸಿ ಸಾಕ್ಷಿಗಳನ್ನು ಕಟಕಟೆ ಕರೆಸಿ ಅದೆಲ್ಲ ಇರೋದೇ ಇಲ್ಲ ಸೀನು. ಆರೋಪಿನೇ ಒಪ್ಕೊಂಡ್ಮೇಲೆ ಇನ್ನೇನಿದೆ, ಅದಕ್ಕೆ ಸೂಕ್ತ ಶಿಕ್ಷೆಯನ್ನು ಕೊಟ್ಬಿಡ್ತಾರೆ. ಬಟ್ ಗಂಭೀರ ಪ್ರಕರಣಗಳಿರ್ತಾವಲ್ಲ, ಮರ್ಡರ್ ಕೇಸ್ನಂಥ ಕೇಸ್ಗಳು, ಇವುಗಳಲ್ಲಿ ಹೌದು ನಾನು ಮಾಡಿದ್ದೀನಿ ಅಂತ ಆರೋಪಿ ಒಪ್ಪಿಕೊಂಡರು, ದೋಷಾರೋಪಣದಲ್ಲಿ ಅಂದರೆ ಚಾರ್ಜಸ್ ಫ್ರೇಮ್ ಮಾಡುವಾಗ ನೀವೇನು ಹೇಳಿದ್ದೀರಾ ಅದೆಲ್ಲವೂ ಸತ್ಯ ಅಂತ ಆರೋಪಿ ಹೇಳಿದ್ರು ಕೂಡ ಟ್ರಯಲ್ ನಡೀಲೇಬೇಕು. ಪ್ಲೀಡ್ ಗಿಲ್ಟಿ ಮಾಡಿದ್ರು, ಇಲ್ಲಿ ಒಪ್ಕೊಂಡ್ರು ಕೂಡ ಟ್ರಯಲ್ ನಡೆಯದೆ. ಸಂಜೆ ಡಿಬೇಟ್ನಲ್ಲಿ ಕೇಳ್ತಾ ಇದ್ದೆ ನಾನು, ಯಾವುದಾದ್ರೂ ಕೇಸ್ನಲ್ಲಿ ಚಾರ್ಜಸ್ ಫ್ರೇಮ್ ಮಾಡುವಾಗಲೇ ಆರೋಪಿಗಳು ಒಪ್ಕೊಂಡಿರೋ ಉದಾಹರಣೆ ಇದೆಯಾ? ಹೌದು ಬಿಡಿ ನಾನು ಮಾಡಿದ್ದೀನಿ ಇದನ್ನು ಅಂತ ಇದೆಯಂತೆ. ಬೆಳಗಾಮಲ್ಲಿ ಒಂದು ಕೇಸ್ ಆಗಿತ್ತು ಅಂತ ನಮ್ಮ ಮಾಲಗತ್ತಿಯವರು ಹೇಳ್ತಾ ಇದ್ರು. ಗಂಡ ಹೆಂಡತಿಯ ರುಂಡ ಕತ್ತರಿಸಿ ಜುಟ್ಟು ಹಿಡಿದು ಆ ರುಂಡನ ಹಿಡ್ಕೊಂಡು ಪೊಲೀಸ್ ಸ್ಟೇಷನಿಗೆ ಬಂದು ಪೊಲೀಸರ ಮುಂದಿಟ್ಟು ನಾನು ಹೆಂಡತಿ ನಾನು ಮರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ದ ಆತ. ಪೊಲೀಸರು ಅರೆಸ್ಟ್ ಮಾಡಿದ್ರು, ವಿಚಾರಣೆ ನಡೆಸಿದ್ರು, ಚಾರ್ಜ್ ಶೀಟ್ ಹಾಕಿದ್ರು. ಚಾರ್ಜಸ್ ಫ್ರೇಮ್ ಮಾಡುವಾಗ ಹೌದು ನನ್ನ ಮೇಲಿನ ಆರೋಪ ನಿಜ, ನಾನೇ ಮಾಡಿದ್ದೀನಿ ಅಂತ ಆರೋಪಿ ಕೋರ್ಟ್ನಲ್ಲಿ ಹೇಳ್ಬಿಟ್ನಂತೆ. ಆದರೂ ಕೂಡ ಅದರ ವಿಚಾರಣೆ ನಡೀಬೇಕು ಅಂತ ನ್ಯಾಯಾಲಯ ನಿರ್ಧರಿಸ್ತು. ವಿಚಾರಣೆ ನಡೀತು, ಆಮೇಲೆ ಕನ್ವಿಕ್ಷನ್ನು ಅಕ್ವಿಟಲ್ಲು, ಆಮೇಲಿನ ಮಾತು. ಇವತ್ತು ಆರೋಪಿಗಳು 17 ಜನ ನಾವು ನಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸ್ತೀವಿ ಅಂತ ಹೇಳಿದ್ರು. ಆರಂಭದಲ್ಲೇ ಹೇಳಿದೆ, ಆರೋಪಿಗಳೆಲ್ಲರೂ ಹಾಜರಿರಬೇಕಾದದ್ದು ಕಡ್ಡಾಯ. ಫಿಸಿಕಲಿ ಅವ್ರು ಇರಲೇಬೇಕು. ಜೈಲಿನಲ್ಲಿದ್ದರೆ, ಜಾಮೀನಿನ ಮೇಲೆ ಹೊರಗಡೆ ಇದ್ದರೆ ಅವ್ರು ಇರಲೇಬೇಕು, ಬರಲೇಬೇಕು ಅವರು. ಇವತ್ತು ಬಂದಿದ್ರು.